ಬ್ಯಾಂಗ್ಳೂರಿನ ಕಾವೇರಿ ಆಸ್ಪತ್ರೆ ಸಮೂಹದವರು ನಮ್ಮ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಜೈವಿಕ ಉದ್ಯಾನವನಕ್ಕೆ ಒಂದು ಆಂಬ್ಯುಲೆನ್ಸ್ ಅನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅದರ ಅಧ್ಯಕ್ಷರಾದಂಥ ವಿಜಯ್ ಭಾಸ್ಕರನ್ ಅವರಿದ್ದಾರೆ, ಸ್ಯಾಮ್ ಅವರಿದ್ದಾರೆ. ಅವರಿಗೆ ನನ್ನ ಪರವಾಗಿ, ನಮ್ಮ ಇಲಾಖೆ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ಆಂಬ್ಯುಲೆನ್ಸ್ ಅನ್ನು ನಾವು ನಮ್ಮ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಂತಹ ಸೂರಜ್ ಸೇನ್ಗೆ ಬಹಳ ಹರ್ಷದಿಂದ ಹೆಮ್ಮೆಯಿಂದ ಹಸ್ತಾಂತರ ಮಾಡ್ತಾ ಇದ್ದೇನೆ. ಈ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಅತ್ಯಂತ 70ರಲ್ಲಿ ಪ್ರಾರಂಭ ಆಗಿ 74ರಲ್ಲಿ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿ ಘೋಷಣೆಯಾಗಿ ಇವತ್ತು ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಸುಮಾರು ಹುಲಿ ಸಫಾರಿ ಇದೆ, ಚಿರತೆ ಸಫಾರಿ ಇದೆ, ಕರಡಿ ಸಫಾರಿ ಇದೆ. ಮೊನ್ನೆ ನಾನೇ ಚಿರತೆ ಸಫಾರಿ ಉದ್ಘಾಟನೆ ಮಾಡಿದ್ದೆ. ನಂತರ ಇನ್ನೂ ನಮ್ಮ ಪ್ರವಾಸಿಗರ ಸಂಖ್ಯೆ ಬಹಳ ಜಾಸ್ತಿ ಆಗಿದೆ. ಇವತ್ತು ಮಹಿಳೆಯರು ಬರ್ತಾರೆ, ಅಲ್ಲಿ ಮಕ್ಕಳು ಬರ್ತಾರೆ, ಬೇರೆ ರಾಜ್ಯದಿಂದ ಜನ ಬರ್ತಾರೆ. ಇದು ಆಕರ್ಷಣೀಯ ಒಂದು ಕೇಂದ್ರವಾಗಿ ಅಭಿವೃದ್ಧಿ ಆಗ್ತಾ ಇದೆ. ಹೀಗಾಗಿ ಅಲ್ಲಿ ಸುಮಾರು ಜನ ಸಿಬ್ಬಂದಿಗಳು ಅಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ತುರ್ತಾಗಿ ಅವರಿಗೆ ಯಾರಿಗಾದರೂ ಆರೋಗ್ಯದ ಸಮಸ್ಯೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತದ್ದಾಗಲಿ ಅಥವಾ ಫಸ್ಟ್ ಏಡ್ ಕೊಡುವಂತದ್ದಕ್ಕೆ ಅಥವಾ ಸ್ಥಳೀಯವಾಗಿ ಆ ಗ್ರಾಮ ಪಂಚಾಯಿತಿಯಲ್ಲಿ ಸಹಿತ ಏನಾದರೂ ತೊಂದರೆ ಆಯಿತು ಅಂತ ಹೇಳಿದ್ರೆ ಈ ಆಂಬ್ಯುಲೆನ್ಸ್ ಬಹಳ ಸಹಕಾರಿ ಆಗ್ತದೆ. ಅದಕ್ಕೆ ನಾನು ಯಾರು ಈ ಆಂಬ್ಯುಲೆನ್ಸ್ ಇವತ್ತು ಕೊಟ್ಟಿದ್ದಾರೆ ಅವರಿಗೆ, ಕಾವೇರಿ ಸಮೂಹದವರಿಗೆ, ಮಾನ್ಯ ವಿಜಯ್ ಭಾಸ್ಕರ್ ಅವರಿಗೆ ನನ್ನ ಪರವಾಗಿ, ಇಲಾಖೆ ಪರವಾಗಿ, ಸರ್ಕಾರದ ಪರವಾಗಿ ಹಾರ್ದಿಕ ಅಭಿನಂದನೆ ಹೇಳಿ, ನಮ್ಮ ಜೈವಿಕ ಉದ್ಯಾನವನ ಸಿಬ್ಬಂದಿಯವರು, ನಮ್ಮ ಇಡಿಯವರು ಇದನ್ನು ಒಳ್ಳೆ ರೀತಿಯಿಂದ ಉಪಯೋಗ ಮಾಡಿಕೊಂಡು ಜನರಿಗೆ ಸಹಕಾರ ಆಗುವಂತಹ ರೀತಿಯಲ್ಲಿ ಇದು ಮುಂದುವರಲಿ ಅಂತ ಹೇಳಿ ಎಲ್ಲರಿಗೂ ಶುಭವನ್ನು ಹಾರೈಸುತ್ತಾರೆ. ಪೊಲಿಟಿಕಲ್ ಒಂದೆರಡು ಕಮೆಂಟ್ ಹೇಳಿದ್ಮೇಲೆ ಕೂಡ ಸಿಎಂ ಚರ್ಚೆಗಳು, ಬಾಲಕೃಷ್ಣ ಅವರು, ಡಿಕೆ ಶಿವಕುಮಾರ್ ಅವರು ಸಿಎಂ ಈಗಾಗಲೇ ನಮ್ಮ ವರಿಷ್ಠರು ಒಂದು ಮಾತು ಹೇಳಿದ್ದಾರೆ, ಯಾರು ಇದ್ರ ಬಗ್ಗೆ ಏನು ಮಾತಾಡಬೇಡಿ ಅಂತ ಹೇಳಿ. ಅದಕ್ಕೆ ನಾನು ಮಾತಾಡುವುದಿಲ್ಲ. ಬಾಲಕೃಷ್ಣ ಅವರು ನಾನು ಹೇಳಿದ್ನಲ್ಲ, ಯಾವ್ದ ಬಗ್ಗೆನು. ಒಟ್ಟಿಗೆ ನಮ್ಮ ಉದ್ದೇಶ ಏನಿದೆ, ರಾಜಕೀಯದಲ್ಲಿ ಅಭಿವೃದ್ಧಿ ಮಾಡಬೇಕು, ಜನರಿಗೆ ಒಳಿತಾ ಆಗಬೇಕು, ಉನ್ನತ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂತ ಇದ್ದಂತ ಸಮಸ್ಯೆಗಳು ಬಗೆಹರಿಸಬೇಕಂತೂ ಎಲ್ಲ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಕೇಳಿ. ಅಶೋಕ್ ಭವಿಷ್ಯ ನುಡಿದಿದ್ದಾರೆ ನೋಡಿ, ಅವ್ರ ಯಾವುದೇ ಬೆಲೆ ಇಲ್ಲ. ಗೊತ್ತಾ ನಿಮ್ಗೆ ಅವ್ರಿಗೆ ಏನಾಗಿದೆ ಅವ್ರ ಪರಿಸ್ಥಿತಿ ಅಂತ? ಜನ ಹಾದಿಯಲ್ಲಿ ಬೀದಿಯಲ್ಲಿ ಇವತ್ತು ಅವರಲ್ಲಿ ಏನು ಜಗಳ ಮಾಡ್ಕೊಳ್ತಾ ಇದ್ದಾರೆ, ಅವಾಚ್ಯ ಶಬ್ದಗಳಿಂದ ಒಬ್ರಿಗೊಬ್ರು ಬೈದಾಡ್ಕೊಳ್ತಾ ಇದ್ದಾರೆ. ಬಿಜೆಪಿ ಮುಖಂಡರು, ಅವ್ರಿಗೆ ಏನಾದ್ರೂ ನೈತಿಕತೆ ಇದೆಯಾ, ಮಾನ ಮರ್ಯಾದೆ ಇದೆಯಾ, ಜನರಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.